ಕೃಷ್ಣನ ಸ್ಮರಣೆ ಮಾಡೋಣ. ಈ ಸಂಸಾರವೆಂಬ ದೊಡ್ಡ ಸಾಗರವನ್ನೇ ದಾಟೋಣ. ಗೋಪುರ ನೋಡಿ, ಈ ಕೃಷ್ಣನ, ಉಡುಪಿ ಕೃಷ್ಣನ ನೀವು ಮೇಲೆಲ್ಲ ಗೋಪುರ ನೋಡಿದ್ರೆ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ. ನೋಡಿ, ಕನಕ ಗೋಪುರ ಇದು. ಇಲ್ಲೇ ಕನಕದಾಸರು ಈ ಕಿಂಡಿಯಿಂದನೇ ಕೃಷ್ಣನ ದರ್ಶನ ಮಾಡಿದ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನ ಸ್ಮರಣೆ ನಾವು ಯಾವಾಗಲೂ ಮಾಡೋದ್ರಿಂದ ಕೃಷ್ಣ ಎಂತೆಂಥ ಕಷ್ಟಗಳನ್ನೆಲ್ಲ ಕೂಡ ಪರಿಹಾರ ಮಾಡ್ತಾನೆ. ಅದ್ರ ಜೊತೆಗೆ ನಮ್ಮನ್ನು ಕೈ ಹಿಡಿದು ಕೂಡ ಯಾವಾಗಲೂ ಕಾಪಾಡ್ತಾನೆ. ಏನು ಈ ಥರ ಹೇಳ್ತಾ ಇದ್ದೀರಾ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ಒಂದು ಪುಟ್ಟ ಕಥೆ ಇದೆ. ನಾವು ಕೃಷ್ಣ ಸ್ಮರಣೆ ಮಾಡಿದ್ರೆ ಕೃಷ್ಣ ಹೇಗೆ ನಮ್ಮ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋದನ್ನು ಒಂದು ಪುಟ್ಟ ಕಥೆಯಲ್ಲಿ ನಾನು ಹೇಳ್ತೀನಿ. ಎಲ್ಲರೂ ಮನಸ್ಸಿಟ್ಟು ಭಕ್ತಿಯಿಂದ ಕೇಳ್ತೀರಾ ಅಲ್ವಾ? ಇವಾಗ ಶುರು ಮಾಡೋಣ, ಬರ್ತೀರಾ? ಬೃಂದಾವನದಲ್ಲಿ ಗೋಪಾಲಕರು ಗೋಪಿಕೆಯರು ಹಸು, ಕರು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳಿಂದ ಸಂತೋಷದ ಜೀವನ ನಡೆಸುತ್ತಿದ್ದರು. ಅಲ್ಲಿರುವ ಕೆಲವು ಗೋಪಿಕೆಯರು ಹಾಲು ಮೊಸರು ತುಂಬಿದ ಮಡಿಕೆ ಹೊತ್ತುಕೊಂಡು ದೋಣಿಯಲ್ಲಿ ಯಮುನಾ ನದಿ ದಾಟಿ ಮಥುರಾ ಪಟ್ಟಣಕ್ಕೆ ಬಂದು ಮಾರುತ್ತಿದ್ದರು. ಹೀಗೆ ಒಮ್ಮೆ ಹಾಲು ಮಾರುವ ಗೋಪಿಯೊಬ್ಬಳು ಮಥುರಾ ಪಟ್ಟಣಕ್ಕೆ ಹಾಲು ಮೊಸರು ತಂದಳು. ಆ ದಿನ ಎಲ್ಲವೂ ಬೇಗನೆ ಖರ್ಚಾಯಿತು. ಸಂಜೆಗೆ ಇನ್ನೂ ಸಮಯ ಇತ್ತು. ಅಲ್ಲದೆ ದೋಣಿಯವನು ಬರುವುದು ಇಳಿಯ ಹೊತ್ತಿಗೆ. ಅಲ್ಲಿ ತನಕ ಸಮಯ ಹೇಗೆ ಕಳೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ದೇವಸ್ಥಾನದ ಮುಂದೆ ಹರಕತೆ ಹೇಳ್ತಾ ಇದ್ದರು. ಪುರಾಣ ಪ್ರವಚನ ಎಲ್ಲನೂ ನಡೀತಾ ಇತ್ತು. ಅಲ್ಲಿ ಗೋಪಿ ಅಲ್ಲಿಗೆ ಹೋಗಿ ಕತೆ ಕೇಳ್ತಾ ಕುಳಿತುಕೊಂಡ್ಳು. ಆಗ ಸಂತರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು. ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಸ್ಮರಣೆ ಮಾಡೋದ್ರಿಂದ ಎಂತೆಂಥ ಕಷ್ಟ ಇದ್ರೂ ಕೂಡ ಕೃಷ್ಣ ಪಾರು ಮಾಡ್ತಾನೆ. ನಿರಂತರ ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ ಅಂತ ಹೇಳ್ತಾ ಇದ್ರೆ ಭವಸಾಗರನೇ ದಾಟಿಸ್ತಾನೆ ಅಂತ ಅಂದ್ಬಿಟ್ಟು ಕಥೆಗಳ ಮೂಲಕ ಭಾವಪರವಶರಾಗಿ ಕಣ್ಣಿಗೆ ಕಟ್ಟುವಂತೆ ಕತೆ ಹೇಳ್ತಾ ಇದ್ರು. ಇದನ್ನು ಕೇಳುತ್ತಿದ್ದ ಗೋಪಿಗೆ ಹರಿನಾಮದ ಸ್ಮರಣೆ ಎಂತಹ ಅದ್ಭುತವಾದದ್ದು, ಎಷ್ಟು ಶಕ್ತಿಯುತವಾದದ್ದು ಎಂದು ಅನಿಸಿತು. ಹರಿಕತೆ ಮುಗಿಸಿ ನಾಮಸ್ಮರಣೆಯ ಗುಂಗಿನಲ್ಲೇ ಹೊರಟಳು. ಬೃಂದಾವನಕ್ಕೆ ಹೊರಡಬೇಕೆಂದು ಯಮುನೆಯ ತಟ ಬರುವ ತನಕವೂ ಅವಳ ಮನಸ್ಸು ಮತ್ತು ಬಾಯಲ್ಲಿ ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಸ್ಮರಣೆ ಮಾಡಿಕೊಂಡೇ ನದಿ ದಡಕ್ಕೆ ಬಂದಳು. ಸರಿ, ದೋಣಿನ ಕರಿಬೇಕಾಗಿತ್ತು. ಆದರೆ ಅಲ್ಲೇ ನಿಂತು ಯೋಚನೆ ಮಾಡ್ತಾಳೆ. ದಾಸರು ಹೇಳಿದ್ದಾರೆ, ಹರಿನಾಮ ಸ್ಮರಣೆಯಿಂದ ಭವಸಾಗರನೇ ದಾಟಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ ಇವತ್ತು ನಾನು ನಿರಂತರ ಶ್ರೀ ಕೃಷ್ಣಾಯ ನಮಃ ಅಂತ ಸ್ಮರಣೆ ಮಾಡಿಕೊಂಡೆ ಯಮುನಾ ನದಿನ ದಾಟ್ಬೋದಲ್ವಾ? ಆ ದೋಣಿಗೆ ಕೊಡೋ ಹಣನೂ ಕೂಡ ಉಳಿಯುತ್ತೆ ಅಂತ ಈ ಥರ ಮನಸ್ಸಲ್ಲಿ ಅಂದ್ಕೊಂಡು ತನ್ನ ಲಂಗ ಹಾಕ್ಕೊಂಡಿದ್ದಲ್ಲ, ತುಂಬು ನೆರಿಗೆಯ ಲಂಗನ ಮೇಲಕ್ಕೆ ಎತ್ತಿ ಕಟ್ಟಿ ಹಾಲು ಮೊಸರಿನ ಮಡಕೆನ ಬುಟ್ಟಿಲಿ ಸರಿಯಾಗಿ ಜೋಡಿಸ್ಕೊಂಡು ತಲೆ ಮೇಲೆ ಇಟ್ಕೊಂಡು ನಾರಾಯಣ ನಾರಾಯಣ ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಸ್ಮರಣೆ ಮಾಡಿಕೊಂಡು ಯಮುನೆಯನ್ನು ದಾಟಿಸು ಅಂತ ಕೇಳಿಕೊಂಡು ಕೃಷ್ಣ ಸ್ಮರಣೆ ಮಾಡಿಕೊಂಡು ನೀರಿನ ಮೇಲೆ ಕಾಲಿಡ್ತಾಳೆ. ಏನು ಆಶ್ಚರ್ಯ! ಗೋಪಿಯ ಕಾಲುಗಳು ನೀರಲ್ಲಿ ಮುಳುಗಲೇ ಇಲ್ಲ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ನಾಮಸ್ಮರಣೆ ಮಾಡ್ತಲೇ ಅವಳು ನದಿ ಮೇಲೆ ನಡೆದು ಬಿಟ್ಲಂತೆ. ಸರಾಗವಾಗಿ ನಡೆದು ಹೋಗಿ ನದಿಯನ್ನು ದಾಟೇ ಬಿಟ್ಲಂತೆ. ಇದೇ ರೀತಿ ಅವಳದು ಹವ್ಯಾಸ ಆಯಿತು. ಕೆಲವು ದಿನಗಳಾಯಿತು. ಹಾಲು ಮೊಸರಿನ ಹಣ ಹಾಗೂ ದೋಣಿಗೆ ಕೊಡುವ ಹಣ ಎಲ್ಲ ಸಾಕಷ್ಟು ಅವಳ ಹತ್ರ ಸಂಗ್ರಹ ಆಗಿತ್ತು. ಅವಳಿಗೆ ತುಂಬ ಸಂತೋಷ ಆಯಿತು. ಇಷ್ಟೆಲ್ಲ ಆಗಿದ್ದು ನನ್ನ ಕೃಷ್ಣನಿಂದ. ಅದಕ್ಕೆ ನನ್ನ ಕೃಷ್ಣನ ಸ್ಮರಣೆ ಮಾಡು ಅಂತ ಹೇಳಿದ್ರಲ್ಲ ಆ ದಾಸರು, ಅವ್ರನ್ನ ನನ್ನ ಮನೆಗೆ ಕರೆದು ಉಪಚಾರ ಮಾಡಬೇಕು ಅಂತ ಅಂದ್ಕೊಂಡ್ಳು. ಸರಿ, ಮಾರೇ ದಿವಸ ಸಂತರ ಬಳಿ ಬರ್ತಾಳಂತೆ. ಸಂತರು ತುಂಬ ಪ್ರೀತಿಯಿಂದ ಬಾಮಗಳೇ ಏನು ಬಂದಿರುವೆ ಅಂತ ಕೇಳ್ತಾರಂತೆ.
ಆಗ ಗುರುಗಳೇ, ನೀವು ನಾಳೆ ನಮ್ಮ ಮನೆಗೆ ಬರಬೇಕು ಎಂದು ಕರ್ತಾಳೆ. ಆಗ ಗುರುಗಳು ಸಂತೋಷದಿಂದ ಒಪ್ಪಿದ್ರಂತೆ. ಸರಿ, ಮಾರೇ ದಿನ ಗುರುಗಳನ್ನು ಕರೆದುಕೊಂಡು ತನ್ನ ಮನೆಗೆ ಹೊರಟ್ಲು. ಯಮುನೆಯ ನದಿ ದಡಕ್ಕೆ ಬಂದರು ಇಬ್ರು. ಸರಿ, ಗುರುಗಳು ದೋಣಿನ ಕರೀತಾಳೆ ಅಂತ ಅನ್ಕೊಂಡಿದ್ರು. ಆದರೆ ಈ ಗೋಪಿ ಏನು ಮಾಡಿದ್ಲಂತೆ ಗೊತ್ತಾ? ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಹೇಳಿ ನೀರಿನ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆದೇ ಹೋಗ್ಬಿಟ್ಲು. ಆಶ್ಚರ್ಯದಿಂದ ನೋಡಿದ ಸಂತರು ಕೇಳಿದರು, ಮಗಳೇ, ನದಿ ದಾಟಲು ದೋಣಿನ ಯಾಕಮ್ಮ ನೀನು ಕರಿಯಲ್ಲ ಅಂತ ಕೇಳ್ತಾರಂತೆ. ಆಗ ಅವಳು ಹೇಳ್ತಾಳಂತೆ, ಗುರುಗಳೇ, ನೀವೇ ಹೇಳಿದ್ರಲ್ಲ ಕೃಷ್ಣ ಸ್ಮರಣೆ ಮಾಡಿದ್ರೆ ಏನು ಬೇಕಾದ್ರೆ ಭವಸಾಗರನೇ ದಾಟಿಸ್ತಾನೆ ಅಂತ, ಅದಕ್ಕೆ ನಾನು ಕೃಷ್ಣ ಸ್ಮರಣೆ ಮಾಡಿದೆ ಗುರುಗಳೇ ಅಂತ ಅಂದ್ಬಿಟ್ಟು ಅಂತಾಳಂತೆ. ಆಗ ಗುರುಗಳು ಆಯ್ತಮ್ಮ ಅಂತ ಪಂಚೆ ಮೇಲ್ ಕಟ್ಬಿಟ್ಟು ಭಯದಿಂದ ನಡುಗುತ್ತಾ ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ನೀರಿನ ಮೇಲೆ ಕಾಲಿಟ್ರಂತೆ. ನೋಡಿದ್ರೆ ಕೆಳಗಡೆಗೆ ದಪ್ ಅಂತ ಬಿದ್ದುಬಿಟ್ರು. ಮತ್ತೆ ಮೇಲೆ ಎದ್ರಂತೆ, ಮತ್ತೆ ಬಿದ್ದುಬಿಟ್ರಂತೆ. ಆವಾಗ ಗೋಪಿ ಬಂದು ಗುರುಗಳು ಕೈ ಹಿಡ್ಕೊಂಡು ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಸ್ಮರಣೆ ಮಾಡಿಕೊಂಡು ನದಿನ ದಾಟಿಸೇ ಬಿಟ್ಲಂತೆ. ಆಗ ಗುರುಗಳಿಗೆ ತುಂಬ ಸಂತೋಷ ಆಯ್ತಂತೆ, ಆಶ್ಚರ್ಯನೂ ಆಯ್ತಂತೆ. ಏನಮ್ಮ ನೀನು ನದಿ ಮೇಲೆ ಎಷ್ಟು ಸಂತೋಷದಿಂದ ನಡ್ಕೊಂಡು ಬಂದ್ಬಿಟ್ಟೆ ಅಂತ. ಆವಾಗ ಗುರುಗಳನ್ನ ಮನೆಗೆ ಕರ್ಕೊಂಡೋಗಿ ಅವರನ್ನು ಸತ್ಕಾರ ಮಾಡಿದ್ಲಂತೆ. ಅವ್ರಿಗೆ ಪೂಜೆ ಮಾಡಿದ್ಲಂತೆ. ಹೊಸ ಪಂಚೆ ಶಲ್ಯನ ಕೊಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ಲಂತೆ. ಆ ಗೋಪಿಯನ್ನು ನೋಡುತ್ತ ಗುರುಗಳು ಹೇಳ್ತಾರಂತೆ, ಮಗಳೇ ಗೋಪಿ, ನೀನು ಮಹಾಪುಣ್ಯವಂತೆಯಮ್ಮ ಅಂತ ಕೈ ಮುಗಿತಾರಂತೆ. ನೀನು ಆ ಭಗವಂತನನ್ನು ನಂಬಿದೆ. ನಾನು ಕೇವಲ ನಾಮಸ್ಮರಣೆ ಮಹತ್ವವನ್ನು ಜನಗಳಿಗೆ ತಿಳಿಸಿದೆ, ಆದರೆ ನನ್ನ ನಿತ್ಯ ಆಚರಣೆಯಲ್ಲಿ ತಂದ್ಕೊಳ್ಳಿಲ್ಲ. ಆದರೆ ನೀನು ಹಾಗಲ್ಲ, ನಾಮಸ್ಮರಣೆಯನ್ನು ಅರ್ಥ ಮಾಡಿಕೊಂಡು ನಂಬಿ ಆಚರಣೆಯಲ್ಲಿ ತಂದುಕೊಂಡೆ. ಭಗವಂತನಿಗೆ ಬೇಕಾಗಿರುವುದು ಭಕ್ತರ ನಿಜ ಭಕ್ತಿ ಮತ್ತು ಅವರಲ್ಲಿರುವ ಪ್ರೇಮ, ಅದನ್ನೆಲ್ಲ ನೋಡ್ತಾನೆ. ಕೃಷ್ಣನನ್ನು ನಂಬಿ ಒಂದು ಹೆಜ್ಜೆ ನಾವಿಟ್ಟರೆ ಮುಂದೆ ಅವನೇ ಕೈ ಹಿಡಿದು ನಡೆಸುತ್ತಾನೆ. ನೀನು ಅವನ ಮೇಲಿನ ಭಕ್ತಿ ನಂಬಿಕೆಯಿಂದ ನದಿಯ ನೀರಿನ ಮೇಲೆ ಹೆಜ್ಜೆ ಇಟ್ಟೆ, ಮುಂದೆ ಅವನೇ ನಡೆಸಿದ. ರಾಧೆ ಕೃಷ್ಣನ ಮೇಲಿನ ನಂಬಿಕೆಯೇ ನಿನ್ನ ಶಕ್ತಿ, ಅವನ ಮೇಲಿನ ನಿನ್ನ ಭಕ್ತಿ ಗಟ್ಟಿಯಾದದ್ದು ಅಂತ ಗೋಪಿಕೆನ ಆ ಗುರುಗಳು ಆಶೀರ್ವಾದ ಮಾಡಿದ್ರಂತೆ. ಎಲ್ಲರೂ ಕೇಳಿಸ್ಕೊಂಡ್ರ? ಎಷ್ಟು ಚೆನ್ನಾಗಿತ್ತೆ ನೋಡಿ. ನಾವು ಭಕ್ತಿಯಿಂದ ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಎಂಥ ಕಷ್ಟ ಬಂದ್ರೂ ಕೂಡ, ಆದರೆ ಭಕ್ತಿ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಆ ಥರ ನಾವು ಕೃಷ್ಣನ ಸ್ಮರಣೆ ಮಾಡಿದ್ರೆ ಎಂಥ ಕಷ್ಟ ಆದ್ರೂ ಕೂಡ ಅವನು ಬಗೆಹರಿಸ್ತಾನೆ. ನಾವು ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಮತ್ತು ದೇವ್ರು ಇದ್ದಾನೆ ಅಂತ ನಂಬಬೇಕು. ನಿಮಗೆ ಗೊತ್ತಾ, ಇಷ್ಟು ದಿವಸ ನಾನು ಯಾಕೆ ವಿಡಿಯೋ ಹಾಕಲಿಲ್ಲ ಗೊತ್ತಾ? ನಾನು ಉಡುಪಿಗೆ ಹೋಗಿದ್ದೆ. ಉಡುಪಿ ಕೃಷ್ಣನ್ನ ನಿಮ್ಮೆಲ್ಲರೂ ಕೂಡ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ, ಎಲ್ಲರೂ ಬಾಯಲ್ಲೂ ಕೂಡ ನಿನ್ನ ಸ್ಮರಣೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಕೃಷ್ಣನ್ ಕೇಳಕ್ಕೆ ಹೋಗಿದ್ದೆ. ನಿಮಗೆ ಗೊತ್ತಾ, ಎಷ್ಟು ಸತಿ ನಾನು ಕೃಷ್ಣನ್ನ ದರ್ಶನ ಮಾಡ್ಕೊಂಬಂದೆ ಗೊತ್ತಾ? ನನಗೆ ಅಲ್ಲಿಂದ ಬಿಟ್ಟು ಬರೋಕ್ಕೇ ಮನಸ್ಸಿಲ್ಲ. 11 ದಿವಸ ಇದ್ದೆ ನಾನು ಉಡುಪಿಲಿ. ತುಂಬ ಚೆನ್ನಾಗಿ ನಂಗೆ ಸ್ವರ್ಗದಲ್ಲಿ ಇದ್ದೀನೇನೋ ಅನ್ನಿಸ್ತು. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಗೊತ್ತಾ. ನಿಮಗೂ ಆದಷ್ಟು ಬೇಗ ಕೃಷ್ಣ ದರ್ಶನ ಕೊಡಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಆಮೇಲೆ ಇವಾಗ ಕತೆ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಮತ್ತು ಇನ್ನೊಂದು, ನೀವು ಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ಕೃಷ್ಣನ ನಾಮಸ್ಮರಣೆಗೆ ಹೆಚ್ಚು ಮಹತ್ವ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮಗೂ ಪಾಪ ಎಂತೆಂಥ ಕಷ್ಟಗಳನ್ನೆಲ್ಲ ಇರುತ್ತೆ, ಆದರೆ ನೀವೇನು ಚಿಂತೆ ಮಾಡಬೇಡಿ. ನನ್ನ ಕೃಷ್ಣನ ಸ್ಮರಣೆ ಮಾಡಿ, ನಿಮ್ಗೆ ಆ ಕಷ್ಟ ಎಲ್ಲನೂ ಇಲ್ಲವೇ ಇಲ್ಲ. ನೀರಿನ ಥರ ಮಂಜಿನ ಥರ ಕರಗಿ ನೀರಾಗಿ ಹೊಟ್ಟೋಗುತ್ತೆ. ಆದರೆ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಸಾಯಂಕಾಲ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಪ್ರತಿಯೊಬ್ಬರೂ ಕೂಡ ನೀವು ಈ ವಿಡಿಯೋ ಕೈ ಸೇರಿದ ತಕ್ಷಣ ಜಪ ಯಾರ್ಯಾರು ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತೀರಲ್ವಾ? ಬೆಳಗ್ಗೆ ಸಾಯಂಕಾಲ 108 ಸತಿ ಕೃಷ್ಣ ಜಪ ಮಾಡ್ತೀರಲ್ವಾ? ಕೃಷ್ಣ ನಿಮಗೆ ಖಂಡಿತವಾಗ್ಲೂ ದರ್ಶನ ಕೊಡ್ತಾನೆ. ಹರೇ ಶ್ರೀನಿವಾಸ. ಇವಾಗ ಇನ್ನೊಂದು ವಿಚಾರ ಹೇಳೋದು ಮರ್ತೋಯ್ತು. ಗೋಪಿಕಾಸ್ತ್ರೀ ನೋಡಿದ್ರಲ್ಲ, ಅವಳು ದೋಣಿನ ಕರಿಲೇ ಇಲ್ಲ, ಕೃಷ್ಣನ ಸ್ಮರಣೆ ಮಾಡಿಕೊಂಡು ಯಮುನಾ ನದಿನೇ ದಾಟ್ಬಿಟ್ಲು. ನಾವು ಕೂಡ ಕೃಷ್ಣನ ಸ್ಮರಣೆ ಯಾವಾಗಲೂ ಮಾಡ್ತಾ ಇದ್ರೆ ಈ ಸಂಸಾರದಲ್ಲಿ ಏನೇನು ಕಷ್ಟ ಬಂದ್ರೂ ಕೂಡ ಖಂಡಿತವಾಗ್ಲೂ ಅವನು ಕೈ ಹಿಡಿದು ದಾಟಿಸ್ತಾನೆ. ಆದರೆ ನಾವು ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ
ನಾವು ಕೃಷ್ಣನ ಜಪ ಮಾಡಬೇಕು. ಮಾಡ್ತೀರಾ ಅಲ್ವಾ? ಎಲ್ಲರೂ ಮಾಡೋಣ. ಶ್ರೀ ಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ. ಕೃಷ್ಣನ ಸ್ಮರಣೆ ಮಾಡೋಣ. ಈ ಸಂಸಾರವೆಂಬ ದೊಡ್ಡ ಸಾಗರವನ್ನೇ ದಾಟೋಣ.